ಸೆನ್ಸೆಕ್ಸ್ ಈಸ್ ಅಟ್ 80,000. ಇದು ಹೋದ ವಾರದ ಬ್ರೇಕಿಂಗ್ ನ್ಯೂಸ್. ಆದರೆ ಹೀಗೆ ಸೆನ್ಸೆಕ್ಸ್ ತನ್ನ ಆಲ್ ಟೈಮ್ ಹೈನಲ್ಲಿರಬೇಕಾದ್ರೆ ಇನ್ವೆಸ್ಟರ್ಸ್ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಅದರ ನೆಕ್ಸ್ಟ್ ಕ್ವೆಶ್ಚನ್ ಆಗಿರುತ್ತೆ. ನೀವು ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ನಿಮ್ಮ ಟೈಮ್ ಹೊರೈಸನ್ 6 ತಿಂಗಳಿಂದ 1 ವರ್ಷದ ಅವಧಿಯಲ್ಲಿದೆ ಅಂತ ಹೇಳಿದ್ರೆ, ಆಲ್ಸೋ 1 ವರ್ಷದಿಂದ 2 ಅಥವಾ 3 ವರ್ಷದ ಅವಧಿಯಲ್ಲಿ ನೀವು ಪ್ರಾಫಿಟ್ ಬುಕ್ಕಿಂಗ್ ಮಾಡುವವರು ಅಂತ ಆದ್ರೆ ಒಂದು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಈಗ ಮಾಡೋದು ಉತ್ತಮ ಅನ್ನೋದು ನನ್ನ ಅನಿಸಿಕೆ. ಬಿಕಾಸ್ ಈಗ ಇಲ್ಲೊಂದು ಕರೆಕ್ಷನ್ ಬಂದ್ರೆ ಆ ಕರೆಕ್ಷನ್ ಮತ್ತೆ ಇದೇ ಪೀಕ್ ಅನ್ನ ರೀಚ್ ಆಗೋದಕ್ಕೆ ಎಷ್ಟು ಸಮಯ ತಗೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲದ ಮಾತು. ಆದ್ರೆ ನಿಮ್ಮ ಟೈಮ್ ಹೊರೈಸನ್ 5 ರಿಂದ 10 ವರ್ಷಗಳ ಅವಧಿಯದ್ದು ಅಂತ ಹೇಳಿದ್ರೆ ಯು ಹ್ಯಾವ್ ನಥಿಂಗ್ ಟು ವರಿ. ಇಂಡಿಯಾದ ಗ್ರೋತ್ ಸ್ಟೋರಿ ತುಂಬಾ ಚೆನ್ನಾಗಿ ಮುಂದುವರಿಯುತ್ತೆ. ಆದ್ರೆ ನೀವು ಆಸೆಟ್ ಅಲೋಕೇಶನ್ ಬಗ್ಗೆಯೂ ಕೂಡ ತುಂಬಾ ದೊಡ್ಡ ಗಮನವನ್ನ ಈಗ ಹರಿಸಬೇಕು. 100% ದುಡ್ಡನ್ನ ಇಕ್ವಿಟಿಯಲ್ಲಿ ಹಾಕುವಂತಹ ಸಾಹಸಕ್ಕೆ ಕೈ ಹಾಕೋದು ಬೇಡ. ಚಿನ್ನದ ಮೇಲೆ ಒಂದು ಸ್ವಲ್ಪ ಹೂಡಿಕೆಯನ್ನ ಹೆಡ್ಜ್ ಅಗೇನ್ಸ್ಟ್ ಇಕ್ವಿಟಿ ಅಂತ ಹೇಳಿಕೊಂಡು ಮಾಡಬಹುದು. ಫಿಕ್ಸ್ಡ್ ರಿಟರ್ನ್ ಇನ್ಸ್ಟ್ರೂಮೆಂಟ್ಗಳ ಮೇಲೆ ಒಂದು ಸ್ವಲ್ಪ ಹೂಡಿಕೆಯನ್ನ ಮಾಡೋದು ಕೂಡ ಉತ್ತಮ ನಡೆ ಅನ್ನೋದು ನನ್ನ ಅನಿಸಿಕೆ. ಇದರ ಜೊತೆಯಲ್ಲಿ ಮ್ಯೂಚುವಲ್ ಫಂಡ್ SIPಗಳನ್ನು ನೀವು ಮಾಡ್ತಾ ಇದ್ರೆ ಅದನ್ನ ಮುಂದುವರಿಸಿಕೊಂಡು ಹೋಗಿ, ಯಾವುದೇ ಕಾರಣಕ್ಕೂ ಅದನ್ನ ನಿಲ್ಲಿಸಬೇಡಿ. ಈಗ ಹೊಸತಾಗಿ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾಕ್ ಮಾರ್ಕೆಟ್ ನಲ್ಲಿ ಮಾಡ್ತೀರಾ ಅಂತಂದ್ರೆ ಅದನ್ನ ಸ್ಟ್ಯಾಗರ್ಡ್ ಆಗಿ ತಿಂಗಳಿಗೆ ಒಂದಿಷ್ಟು ದುಡ್ಡು ಅಂತ ಹೇಳಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಒಂದೇ ಸರ್ತಿ ಎಲ್ಲ ದುಡ್ಡನ್ನ ಹಾಕುವ ಸಾಹಸ ಕೂಡ ಬೇಡ.